ಶಿರಸಿ ಸಭೆಯಲ್ಲಿ ರಾಜ್ಯದಲ್ಲಿ ಕೃಷಿಕರಿಗೆ ಅನ್ಯಾಯ ಆಗುತ್ತಿರುವುದನ್ನ ಕಣ್ಣಿಂದ ನೋಡಲಾರದೆ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಮಾನ್ಯ ರಾಜ್ಯ ಸಿಎಂ ಅವರ ಗಮನಕ್ಕೆ ತಂದರೂ ಕೂಡ ಯಾವುದೇ ಸ್ಪಂದನೆ ನೀಡುತ್ತಿಲ್ಲ. ಜೊತೆಗೆ ರೈತರಿಗೆ ಮುಂಗಾರು ಹಂಗಾಮಿನ ರೈತರಿಗೆ ಬೀಜ ಮತ್ತು ರಸಗೊಬ್ಬರ ಇನ್ನಿತರೆ ಕೊರತೆ ಆಗದಂತೆ ನೋಡಿಕೊಳ್ಳಬೇಕು. ಡಾಕ್ಟರ್ ಎಂಎಸ್ ಸ್ವಾಮಿನಾಥನ್ ವರದಿ ಜಾರಿಯಾಗುವಂತೆ ಚರ್ಚಿಸಲಾಯಿತು. ಸತತವಾಗಿ 4 ವರ್ಷ ಕೃಷಿಯಲ್ಲಿ ರೈತರಿಗೆ ನಷ್ಟವಾದ ಕಾರಣದಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಸಂಪೂರ್ಣ ರೈತರ ಸಾಲ ಮನ್ನಾ ಮಾಡುವಂತೆ ಚರ್ಚಿಸಲಾಯಿತು. ಶ್ರೀ ಎಸ್ ಬಂಗಾರಪ್ಪನವರು ಮಾಜಿ ಮುಖ್ಯಮಂತ್ರಿಗಳು ಅವಧಿಯಲ್ಲಿ ರೈತರಿಗೆ ಕೃಷಿ ಮಾಡಲು ಉಚಿತ ಐಪಿಸಿ ಸೆಕ್ಷನ್ ವಿದ್ಯುತ್ ನೀಡಿದ್ದು, ಇಂದಿನ ರಾಜ್ಯ ಸರ್ಕಾರ ಏಕಾಏಕಿ ಸೆಕ್ಷನ್ RR ನಂಬರ್ ನೀಡಲು ಮುಂದಾಗಿದೆ. ಇದನ್ನ ಕೂಡಲೇ ಹಿಂಪಡೆಯಬೇಕು. ಇನ್ನು ಅನೇಕ ರೈತರಿಗೆ ರಾಜ್ಯದಲ್ಲಿ ಆಗುತ್ತಿರುವ ಅನ್ಯಾಯದ ಬಗ್ಗೆ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಮಾತನಾಡಿದರು.